ಯಾವಾಗಲೂ ಯುದ್ಧವಿಲ್ಲದ ವಿಜಯವಿಲ್ಲ. ಜೀವನದಲ್ಲಿ ಎದುರಿಸಬೇಕಾದ ಅಡಚಣೆಗಳು, ನೋವುಗಳು, ನಿರಾಸೆ ಇವು ಸ್ಫೂರ್ತಿಯ ಬೀಜಗಳು. ಧೈರ್ಯವು ನಂಬಿಕೆಯಿಂದ ಹುಟ್ಟುತ್ತದೆ ಮತ್ತು ಕನಸುಗಳು ತಾಳ್ಮೆಯಿಂದ ಅರಳುತ್ತವೆ. ಯಾವುದೇ ಸಂಕಷ್ಟವೂ ಶಾಶ್ವತವಲ್ಲ. ಬೆಳಕು ಬರುವವರೆಗೆ ಕತ್ತಲೆಯಲ್ಲಿ ನಿಂತು ಕಾಯುವವನ ಮನಸ್ಸು ಮಾತ್ರ ಆ ಬೆಳಕನ್ನು ಅರಿತುಕೊಳ್ಳಬಲ್ಲದು. ಅದೇ ತರಹದ ಕಥೆಯೇ ಈ ಸಂಚಿಕೆ. ಬನ್ನಿ ಶುರು ಮಾಡೋಣ. ಶಿವಕುಮಾರ್ 21 ವರ್ಷದ ಯುವಕ. ಬಿ.ಕಾಂ ಪದವಿಯನ್ನು ಸಾಧನೆ ಸಹಿತ ಮುಗಿಸಿದ್ದರೂ ಜೀವನದ ಹಾದಿ ಚಿಕ್ಕದಾಗಿದ್ದಿಲ್ಲ. ಮಲೆನಾಡಿನ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಬೆಂಗಳೂರು ನಗರದಲ್ಲಿ ಜೀವನ ಕಟ್ಟುವ ಕನಸು ಹೊತ್ತವನು. ಆದರೆ ನಗರದಲ್ಲಿ ಕನಸುಗಳು ತಡವಾಗಿ ಅರಳುತ್ತವೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಹೊಸ ಉದ್ಯೋಗಕ್ಕೆ ಅರ್ಜಿ ಹಾಕುವುದು, ಆನ್ಲೈನ್ ಪೋರ್ಟಲ್ಗಳಲ್ಲಿ ರೆಸ್ಯೂಮ್ ಅಪ್ಡೇಟ್ ಮಾಡುವುದು, ಕಂಪನಿಗಳ ವೆಬ್ಸೈಟ್ನಲ್ಲಿ ಹೋಪೂರ್ತಿ ನೋಡುವುದು ಅವನ ದಿನಚರಿ. ಆದರೆ ಪ್ರತಿಫಲ, ವಿಲ್ ಕಾಂಟ್ಯಾಕ್ಟ್ ಯು ಇಫ್ ಶಾರ್ಟ್ಲಿಸ್ಟೆಡ್. ಒಂದು ಸಮಯದಲ್ಲಿ ತಾನು ಇಂಟರ್ವ್ಯೂಗೆ ಹೋಗೋದು ಮೌಲ್ಯದಷ್ಟಿರೋ ಕೇಳೋ ಹಂತಕ್ಕೆ ಬಂತು. ಮನಸ್ಸಿನೊಳಗಿನ ಪ್ರಶ್ನೆ, ನಾನು ತಪ್ಪು ಮಾಡಿದ್ದೇನು? ತಡವಾಗಿ ಬಿದ್ದೆನಾ? ಅಥವಾ ನನ್ನ ಸಮಯ ಬಂದಿಲ್ಲವೇ? ಮನೆಯ ಪರಿಸ್ಥಿತಿಯೂ ಅಷ್ಟು ಸುಲಭವಲ್ಲ. ತಂದೆ ಹಿಂದೆ ಒಂದು ಅಪಘಾತದಲ್ಲಿ ಕಾಲು ಕಳೆದುಕೊಂಡರು. ಅವರು ಮನೆಗೆ ನಿಲ್ಲಿಸುವ ಕೊಂಬೆಯಂತಾದವರು. ಆದರೆ ಈಗ ಅವನನ್ನೇ ಆಧರಿಸುತ್ತಿದ್ದಾರೆ. ತಾಯಿ ಮನೆಯ ಕೆಲಸ, ಶುದ್ಧ ತುತ್ತಿನ ಶ್ರಮ. ತಂಗಿ ಪಿಯುಸಿ ಮುಗಿಸಿ ಪದವಿ ಮಾಡಲು ಆಸೆಪಡುತ್ತಿದ್ದಳು. ಆದರೆ ಶುಲ್ಕ ಕಟ್ಟೋ ಹಣವೇ ಇಲ್ಲ. ಅವರು ಹಗಲಿನಲ್ಲಿ ಮೌನವಾಗಿದ್ದರು. ಇನ್ನು ಕೆಲಸಕ್ಕೆ ಹೋಗಬೇಕಾಗೋ ಕಾಲ ಬಂತು. ಶಿವ, ಮನೆ ಇಂತ ಆಗೋದು ನೋಡಿ ನನಗೆ ಅಲ್ಲಿ ನೋವು. ಒಮ್ಮೆ ತಂದೆಯು ನಿಶಬ್ದವಾಗಿ ಗೋಡೆಯ ಕಡೆ ನೋಡುತ್ತಿರುವ ದೃಶ್ಯ ಶಿವಕುಮಾರನ ಹೃದಯದ ನೆಲೆಯವರೆಗೂ ಕತ್ತರಿಸಿತ್ತು. ಆ ಕಣ್ಣಿನಲ್ಲಿ ಏನೋ ನಿರೀಕ್ಷೆ, ಏನೋ ಕ್ಷಮೆಯ ಬೇಡಿಕೆ. ಅವನು ತನ್ನ ನೆಚ್ಚಿನ ಪುಸ್ತಕಗಳನ್ನು ಕೂಡ ಮಾರಿಬಿಟ್ಟಿದ್ದ. ಇಷ್ಟರಲ್ಲೂ ಕೆಲಸ ಸಿಗದ ಸ್ಥಿತಿ, ಭವನದಲ್ಲಿ ಬಾಡಿಗೆ ಕಟ್ಟಲು ಸಾಧ್ಯವಾಗದ ಪರಿಸ್ಥಿತಿ. ಜೀವನ ಒಂದು ಚಕ್ರವ್ಯೂಹವಾಗಿ ತೋರುತ್ತಿತ್ತು. ರಾತ್ರಿ ಉಪವಾಸದಲ್ಲೇ ಮಲಗಿದ್ದ ತಾಯಿ ಕೇಳಿದಳು, ಒಂದು ಗ್ಲಾಸ್ ಹಾಲಾದ್ರೂ ಕುಡಿ ರಾಯ. ಆದರೆ ಆತ ಕೇವಲ ತಲೆಯೇ ತೂಗಿದ. ಅವನು ಹೊತ್ತಿದ್ದ ನೋವಿಗೆ ಪದಗಳ ಬೇಡಿಕೆಯಾಗಲಿಲ್ಲ. ಬಾಯಿಂದ ಹೊರಡುವ ಒಂದೊಂದು ಶಬ್ದವು ಮನಸ್ಸಿನಲ್ಲಿದ್ದ ಕಡಿದ ಹೂಗಳಿಂದ ಬರುತ್ತಿದ್ದಷ್ಟು ನೋವಿನ ಹುಚ್ಚು. ಅವನ ಕಣ್ಣು ಬಾಯ್ಬಿಟ್ಟರೂ ನಿದ್ರೆ ಬಾರದ ರಾತ್ರಿಯಲ್ಲೊಂದು ಕ್ಷಣ, ನಿಶಬ್ದತೆಯ ಮಧ್ಯೆ ಏನೋ ಎಳಕಾಗಿ ಅವನು ಮರಳಿ ನಿದ್ರೆಗೆ ಬಿದ್ದ. ಕನಸಿನ ಹೊಳೆಯುವ ಬೆಳಕು ಈಗ ಸುತ್ತಲೂ ಬೆಳಕು. ಶಾಂತ ಬಿಸುಮನೆ, ಗಾಳಿಯಲ್ಲಿ ಹಗುರವಾದ ಪರಿಮಳ. ಅಲ್ಲಿಯವರೆಗೂ ಹೊತ್ತಿದ್ದ ನೋವು, ಒತ್ತಡ ಎಲ್ಲವೂ ನೀರಿನಂತೆ ಹೋಗುತ್ತಿದೆ. ಕನಸಿನಲ್ಲಿ ಅವನು ಎಲ್ಲ ಜನರ ಮಧ್ಯೆ ಹೋಗುತ್ತಿರುವ ಹಾಗೆ ಭಾಸವಾಯಿತು. ಅವನಿಗೆ ಬಿದ್ದ ಕನಸಲ್ಲಿ ಅವನು IPL 2025 ಫೈನಲ್ನಲ್ಲಿ RCBಯು ಗೆದ್ದು ಟ್ರೋಫಿ ಎತ್ತುತ್ತಿರುವುದನ್ನು ಕಂಡು ಅವನಿಗೆ ಕಣ್ಣಲ್ಲಿ ನೀರು ಬಂದು ಅವನಿಗೆ ಆನಂದಕ್ಕೆ ಪಾರವೇ ಇಲ್ಲದಂತಾಗಿತು. ಸ್ಟೇಡಿಯಂನ ಜನರೆಲ್ಲ RCB ಎಂದು ಚಿರಾಡುತ್ತಿದ್ದರು. ಇವನು ಕೂಡ RCB ಎಂದು ಕೂಗಿದನು. ಆಗ ಅವನಿಗೆ ಎಚ್ಚರವಾಯಿತು. ಆಗ ಸುತ್ತಲೂ ನೋಡುತ್ತಾನೆ, ಏನೂ ಇರಲಿಲ್ಲ. ಆಗ ಇವನ ತಂದೆ ಇವನನ್ನು ದಿಟ್ಟಿಸಿ ನೋಡುತ್ತಾರೆ. ತನ್ನ ಮಗ ತನ್ನ ಮುಂದಿನ ಜೀವನದ ಬಗ್ಗೆ ಬೇಜಾರಾಗಿರುತ್ತಾನೆ ಎಂದುಕೊಂಡಿರುತ್ತಾರೆ. ಆದರೆ ಇವನು ನಿಜವಾಗಿಯೂ RCB ಫೈನಲ್ ಗೆಲ್ಲುವುದೋ ಇಲ್ಲವೋ ಎಂದು ದಿನ ಬೇಜಾರಿನಲ್ಲಿ ಇರುತ್ತಿದ್ದನು. ಆಗ ಅವರ ತಂದೆಯು ಕದದ ಮೂಲೆಯಲ್ಲಿದ್ದ ಚಪ್ಪಲಿಯನ್ನು ತೆಗೆದುದೊಂದು ಅವನ ರೂಮಿಗೆ ಹೋಗಿ ಕದ ಹಾಕಿ ಹಿಗ್ಗಾಮುಗ್ಗಾ ಹೊಡೆದರು. ಬೆಳಗ್ಗೆ ಎದ್ದು ಅವನು ದೇವರ ದೀಪ ಹಚ್ಚಿ ತನ್ನ ಮನದಲ್ಲಿರೋದನ್ನು ಬೇಡಿಕೊಂಡನು. ಏನೆಂದರೆ RCB ಕಪ್ ಗೆಲ್ಲಲಿ ಎಂದು.